ಸೊ ಇದು ಬಂದು ಶಿಫ್ಟಿಂಗ್ ವೆಂಟಿಲೇಟರ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬೇಕಪ್ ಮಿಷಿನ್ ನಮ್ಮ ಮನೇಲಿದೆ. ಹಾಂ ಹಾಂ, ಪ್ರೀವಿಯಸ್ ವರ್ಷನ್ ಇದೆ. ಓಕೆ ಓಕೆ ಇದು ಬಂದು ಲೇಟೆಸ್ಟ್ ವರ್ಷನ್. ಓಕೆ. ಸೊ ತೊಗೊಂಡಿದ್ದೀರಾ? ಹೌದು. ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ? 5000. ಮತ್ತು ಇದು ಬಂದು ಅದೇ ಟಿ ಪೀಸ್ ಅಂತ ಹೇಳ್ಬೋದು, ಇಲ್ಲ ಟಿ ಪೀಸ್ ಕನೆಕ್ಟಿಂಗ್ ಟು ಶಿಫ್ಟಿಂಗ್ ವೆಂಟಿಲೇಟರ್. ಫೀಡ್ ಮಾಡಲಿಲ್ಲ. ಫೀಡ್ ಮಾಡಿದರೆ ಒಂದು 1 hour ಆದಮೇಲೆ ಹಾಕಬೇಕು, ಇಲ್ಲಾಂದರೆ ನೀವು ಹಾಕ್ಬಿಟ್ಟು 1 hour ಆದಮೇಲೆ ಫೀಡ್ ಕೊಡ್ಬೋದು. ಸರಿ, ಫೀಡ್ ಕೊಡಿ. ಹಾಂ. ಸೊ ಇದರಲ್ಲಿ ಜಸ್ಟ್ ಪವರ್ ಆನ್ ಅಂತ ಇರುತ್ತೆ, ಪವರ್ ಆನ್. ಮತ್ತು ಮಾನಿಟರು ಹಿಂಗೆ ಒಂದು ಪ್ರೆಸ್ ಮಾಡಿದರೆ ತಿರ್ಗಾ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಇದರಲ್ಲಿ ಪ್ರೆಷರ್ ಫೀಲ್ ಆಗುತ್ತೆ. ಆ ಪೈಪ್ ತಗೊಳ್ಳಿ. ಇದು ಜಸ್ಟ್ ನಿಮ್ಮ ಕೈ ಹತ್ರ ಇಟ್ಕೊಳ್ಳಿ. ಫೀಲ್ ಆಗ್ತಿದೆಯಾ? ಬರ್ತಿಲ್ಲ. ಅಷ್ಟೇ, ಜಸ್ಟ್ ಆಲ್ರೆಡಿ ಎಲ್ಲ ಸೆಟ್ಟಿಂಗ್ಸ್ ಮಾಡಿದ್ದೀವಿ. ಸೊ ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡಿದರೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ. ಯಾವ ಮೋಡಲ್ ಇರುತ್ತೆ? ಮಾನಿಟ್ರ್. ಹಾಂ, ಮಾನಿಟ್ರ್ ಒಳಗಡೆ ನೀವು ಸ್ಟಾಪ್ ಮಾಡಬೇಕಂದ್ರೆ ಇಲ್ಲೊಂದು ಕ್ಲಿಕ್ ಅಷ್ಟೇ. ಯಾವುದು ಸರ್? ಇದು. ಹಾಂ, ಅಷ್ಟೇ. ಇದು. ಹಾಂ. ಓಕೆ. ಅಲಾರ್ಮ್ ಬರ್ತಿದೆ ಬೇಡ ಅಂದರೆ ಒಂದು ಕ್ಲಿಕ್, ಅಲಾರ್ಮ್ ಬೇಕಂದರೆ ಒಂದು ಕ್ಲಿಕ್. ಅಲಾರಾಮ್ ಅಲಾರ್ಮ್ ಸರಿಯಾಗಿ ಗಾಳಿ ಹೋಗ್ತಿಲ್ಲ ಹಂಗೆ ಏನಾದ್ರು ಬರುತ್ತೆ. ಇದು ಡೈರೆಕ್ಟ್ ಆಫ್ ಆನ್ ಅಲ್ವಾ? ಹೌದು. ಓಕೆ. ಈಗ ಮಾನಿಟರ್ ಅಂತ ಇರುತ್ತೆ. ಮಾನಿಟ್ರಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಇದರಲ್ಲಿ ತೋರಿಸುತ್ತೆ ಮಿನಿಮಮ್ ಪ್ರೆಷರ್, ಮ್ಯಾಕ್ಸಿಮಮ್ ಪ್ರೆಷರ್. ಹಾಂ ಹಾಂ. ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕಂದ್ರೆ ಲಾಂಗ್ ಪ್ರೆಸ್ ಮಾಡಬೇಕು, ಆವಾಗ ನಿಮಗೆ ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು. ಅದು ನಾನು ಇವಾಗೆಲ್ಲ ಇದು ಸಿಂಗಲ್ ಲೂಮೆನ್ ಪೈಪ್ ಅಂತ ಹೇಳ್ತೀನಿ.